ಈಗಷ್ಟೇ ಬಂದ ಸುದ್ದಿ. ವಾಲ್ಮೀಕಿ ಹಗರಣದ ಆರೋಪದಲ್ಲಿ ಬಂಧಿತರಾಗಿ ಜೈಲಿಗೆ ಹೋಗಿ ಮಂತ್ರಿ ಸ್ಥಾನವನ್ನ ಕಳೆದುಕೊಂಡು ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಪಡೆದು ಎಸ್ಐಟಿಯಿಂದ ಕ್ಲೀನ್ ಚಿಟ್ ಪಡೆದು ಮತ್ತೆ ಸಂಪುಟಕ್ಕೆ ಬರುವ ಹುರುಪಿನಲ್ಲಿದ್ದ ಮಾಜಿ ಸಚಿವ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ನಾಗೇಂದ್ರರಿಗೊಂದು ಬಿಗ್ ಶಾಕ್ ರಾಜ್ಯ ಹೈಕೋರ್ಟ್ನಲ್ಲಿ. ಅಭಿವೃದ್ಧಿ ನಿಗಮದಲ್ಲಿ 89 ಕೋಟಿ ರೂಪಾಯಿಗಳನ್ನ ಗೋಲ್ಮಾಲ್ ಮಾಡಿ ನುಂಗಿ ನೀರು ಕುಡಿದು ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೂ ಬಳಸಿದ್ದ ಪ್ರಕರಣ ಇದು. ಹಗರಣದ ತನಿಖೆ ಸಿಬಿಐನಿಂದ ಆಗಬೇಕು ಅಂತ ಬಸನಗೌಡ ಪಾಟೀಲ್, ಯತ್ನಾಳ್ ಹಾಗೂ ಅರವಿಂದ ಲಿಂಬಾವಳಿ ಹೈಕೋರ್ಟಿಗೆ ಹೋಗಿತ್ತು. ವಿಚಾರಣೆ ನಡೆಸಿದ ಜಸ್ಟಿಸ್ ನಾಗಪ್ರಸನ್ನರ ಪೀಠ ತೀರ್ಪು ಕೊಟ್ಟಿದೆ, ಪ್ರಕರಣದ ವಿಚಾರಣೆ ಸಿಬಿಐನಿಂದ ಆಗಲಿ ಅಂತ. ಒಂದು ಕಡೆ ಇಡಿ ತನಿಖೆ ನಡೆಸ್ತಾ ಇದೆ. 2 ವಾರಗಳ ಹಿಂದೆ ಬಳ್ಳಾರಿ ಜಿಲ್ಲೆಯ 5 ಶಾಸಕರ ಮನೆ ಮೇಲೆ ರೇಡ್ ಮಾಡಿತ್ತು ಇಡಿ. ವಾಲ್ಮೀಕಿ ನಿಗಮದ ಹಿರಿಯ ಅಧಿಕಾರಿಯೊಬ್ಬರ ಆತ್ಮಹತ್ಯೆಯಿಂದ ಅವರ ಡೆತ್ ನೋಟ್ನಿಂದ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಒಂದು ಕಡೆ ಇಡಿ ತನಿಖೆ ಆರಂಭಿಸಿ ನಾಗೇಂದ್ರ ಮತ್ತು ಇತರರನ್ನ ಬಂಧಿಸಿ ಜೈಲಿಗೆ ಕಳಿಸಿತ್ತು. ಇನ್ನೊಂದು ಕಡೆ ಸಿಐಡಿಯ ಎಸ್ಐಟಿ ಕೂಡ ತನಿಖೆ ನಡೆಸಿತ್ತು. ಅಧಿಕಾರಿಗಳ ತಪ್ಪು ಮಾಡಿದ್ದಾರೆ, ರಾಜಕಾರಣಿಗಳದ್ದೇನು ತಪ್ಪಿಲ್ಲ ಅಂತ ಹೇಳಿತ್ತು. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ನಾಯಕರುಗಳು ಹೈಕೋರ್ಟಿಗೆ ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.